ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ, ಚಿಕನ್ ಗ್ರೇವಿ ಮಸಾಲ. ಸೊ ಬನ್ನಿ, ಹಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು 5-6 ಹಸಿಮೆಣ್ಸಿನ್ಕಾಯಿ, ಶುಂಠಿ ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಚಕ್ಕೆ ಮತ್ತು 1 ಏಲಕ್ಕಿ ಮತ್ತು ಲವಂಗ, ಸ್ವಲ್ಪ ಸೋಂಪನ್ನ ತೊಗೊಂಡಿದ್ದೀನಿ. ಸೊ ಸೋಂಪು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸೋಂಪು ಬದಲು ನೀವು ಜೀರಾ ಕೂಡ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಅಡುಗೆಗೆ. ಇಲ್ಲಾಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಗಸಗಸೆ ಕಾಳು ಬರುತ್ತಲ್ಲ ಸಣ್ಣದು, ಸೊ ಅದನ್ನು ಆ್ಯಡ್ ಮಾಡ್ಕೋತಾರೆ. ಬಟ್ ಅದು ನಾನು ಯೂಸ್ ಮಾಡಿಲ್ಲ ಯಾವಾಗಲೂ, ಸೊ ಹಾಗಾಗಿ. ಸೊ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಶಾಲೋ ಫ್ರೈ ಮಾಡ್ಕೋಬೇಕು. ಸೊ ಟೇಸ್ಟ್ ಚೆನ್ನಾಗಿ ಬಿಡುತ್ತೆ ಫ್ರೈ ಮಾಡ್ಕೊಂಡು, ಸಾಂಬಾರಾಗಲಿ ಗ್ರೇವಿ ಆಗಲಿ. ಬಿಫೋರ್ ಮೇಕಿಂಗ್ ಗ್ರೈಂಡ್ ಮೇಕ್ ಶ್ಯೂರ್ ಯು ವಿಲ್ ಫ್ರೈ ಇನ್ ಟು ದ ಪ್ಯಾನ್. ಸೊ ಇವಾಗ ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು 3 ಈರುಳ್ಳಿ ಮತ್ತು ಒಂದು ಅರ್ಧ ಕಾಯಿ ತುರಿನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲೇ ನಾನು ಕಾಯಿ ತುರಿನ ಆ್ಯಡ್ ಮಾಡಲ್ಲ. ಸೊ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನ ಫಸ್ಟ್ ಶಾಲೋ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಲಾಸ್ಟಿಗೆ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಒಂದು 10 ಸೆಕೆಂಡ್ ಬಾಡಿಸಿದ್ರೆ ಸಾಕು ಕಾಯಿ ತುರಿನ, ಯಾಕಂದರೆ ತುಂಬ ಫ್ರೈ ಆದರೆ ಅದು ಒಂಥರ ಟೇಸ್ಟ್ ಕೊಡುತ್ತೆ, ಹಾಗಾಗಿ. ಸೊ ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಸೊ ನೋಡಿ, ಉರಿತಾ ಆದಷ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಆಫ್ ಮಾಡೋ ಟೈಮಲ್ಲಿ ಸ್ವಲ್ಪ ಉರಿ ಜಾಸ್ತಿ ಇದ್ದರೆ ಸೊ ಸ್ವಲ್ಪ ಫ್ರೈಗೆ ಒಂದು ಟೇಸ್ಟ್ ಬರುತ್ತೆ, ಫ್ರೈ ಮಾಡೋಂಥ ಇಂಗ್ರೀಡಿಯೆಂಟ್ಸ್ಗೆ ಒಂದು ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಇವಾಗ ಲಾಸ್ಟ್ನೇದಾಗಿ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡು ಏನು ಆಫ್ ಮಾಡ್ತೀವಲ್ಲ ಆ ಟೈಮಲ್ಲಿ ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 10 ಸೆಕೆಂಡ್ ಸಾಕು, ಜಾಸ್ತಿ ಬೇಡ. ಯಾಕಂತಂದರೆ ಉರಿತಾ ಅದು ಬ್ರೌನಿಷ್ ಆಯಿತು ಅಂತಂದರೆ ಕಾಯಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಮೇಕ್ ಶ್ಯೂರ್ ಒಂದು 10 to 20 ಸೆಕೆಂಡ್ಸ್ ಅಷ್ಟೇ ಸಾಕು. ಇದಾದಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ. ಸೊ ದಟ್ ಸ್ವಲ್ಪ ತಣ್ಣಗಾದಮೇಲೆ ಗ್ರೈಂಡರ್ಗೆ ಹಾಕಿದರೆ ಸ್ವಲ್ಪ ಏನಂತಾರೆ, ಬಿಸಿ ಇದ್ದಾಗ ತುಂಬ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಗ್ರೈಂಡರ್ ಹಾಳಾಗುತ್ತೆ. ಹಾಗಾಗಿ ಬಿಸಿ ಹಾಕೋಬೇಡಿ. ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೀವು ಇದನ್ನ ಫ್ರೈ ಮಾಡಿ ಇಟ್ಕೊಂಬಿಟ್ರೆ ಸೊ ತಣ್ಣಗಾದ್ಮೇಲೆ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೋಬೋದು. ಸೊ ಇವಾಗ ಚಿಕನ್ ಮ್ಯಾರಿನೇಷನಿಗೆ ನಾನು ಬಿಫೋರ್ ಫ್ರೈಯಿಂಗ್ ಅಂದರೆ ಏನು ಎಣ್ಣೆಲ್ಲ ಹಾಕಿ ಸ್ವಲ್ಪ ಚಿಕನ್ ಹುರಿದು ಖಾರದ ಪುಡಿ, ಅರಿಶಿನ ಎಲ್ಲ ಹಾಕ್ತಾರೆ. ಅದಕ್ಕಿಂತ ಮುಂಚೆ ನಾನು ಗ್ರೇವಿ ಮಸಾಲೆಗೆ ಯಾವ ಥರ ಪ್ರಿಪ್ರೇಷನ್ ಇರುತ್ತೆ, ಮ್ಯಾರಿನೇಷನ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಈ ಥರ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡಲ್ಲ. ಇದು ನನ್ನ ಓನ್ ರೆಸಿಪಿ, ನಾನು ಓನಾಗಿ ಕಲ್ತಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನೊಂದು 3-4 ಸ್ಪೂನಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುಡಿ, ನನಗೆ ನೆನ್ನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದಿಲ್ಲ, ಸೊ ಹಾಗಾಗಿ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ ನಾನು ಅಷ್ಟೊಂದೇನು ಖಾರ ಅನಿಸ್ತಾ ಇದ್ದಿದ್ದಿಲ್ಲ, ಸ್ವಲ್ಪ ಲೈಟಾಗಿ ಖಾರ ಆಗಿತ್ತು ಅಷ್ಟೇ. ಆ್ಯಂಡ್ ಇದಾದಮೇಲೆ ನಾನಿಲ್ಲಿ ಆಚೆ ಹೊಡೆದು ಚಿಕನ್ ಮಸಾಲ ಪೌಡ್ರ್ ಬರುತ್ತಲ್ಲ ಅದನ್ನ ಒಂದು 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಪೌಡ್ರ್ ಮಾತ್ರ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದು. ಆ್ಯಂಡ್ ಅರಿಶಿನ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಫ್ಲೇವರ್ಫುಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಕೆಲವರು ಒಂದು ಚಿಟಿಕೆಷ್ಟು ಹಾಕ್ಕೊತಾರೆ, ಬಟ್ ಇಷ್ಟು ನಾನೇನು ಅರಿಶಿನದ ಪುಡಿ ಹಾಕಿದ್ದೀನಲ್ಲ ಕ್ವಾಂಟಿಟಿ ಅಷ್ಟು ಮಿನಿಮಮ್ ಇರಬೇಕು. ಯಾಕೆಂತಂದರೆ ನಾನಿಲ್ಲಿ ತೊಗೊಂಡಿರೋದು 1.5 kgಗೆ ಆ್ಯಂಡ್ ಫುಲ್ ಮಾಡ್ತಿರೋದ್ರಿಂದ ಎಲ್ಲ ಫ್ಲೇವರ್ಸ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಬೇಕು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದಕ್ಕೆ ನಾನು 1 ಸ್ಪೂನಷ್ಟು ಈಗಲೇ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ, ಮತ್ತು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದಿಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ. ಆ್ಯಂಡ್ ಇವಾಗ ಲಾಸ್ಟ್ನೇದಾಗಿ ಕೊತ್ತಂಬರಿ ಸೊಪ್ಪನ್ನ ಮತ್ತು ಹಸಿಮೆಣ್ಸಿನ್ಕಾಯಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ನಿಂಬೆಹಣ್ಣು, ಮೊಸರು ಏನೂ ಹಾಕೋತಾ ಇಲ್ಲ. ದಿಸ್ ಇಸ್ ಸಿಂಪಲ್ ಏನಂತಾರೆ ಪೌಡರ್ದು ಮಸಾಲೆ ಏನಿರುತ್ತೆ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ವಿತ್ ಜಸ್ಟ್ ಚಿಲ್ಲಿ ಆ್ಯಂಡ್ ಕೊರಿಯಾಂಡರ್. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷದಷ್ಟು ಮ್ಯಾರಿನೇಷನ್ನು ನೆನೆಯೋದಕ್ಕೆ ಬಿಡೋಣ. ಯಾಕೆಂತಂದರೆ ಡೈರೆಕ್ಟಾಗಿ ಹಾಕಿದ್ವಿ ಅಂತಂದರೆ ಖಾರದ ಪುಡಿ ಮಸಾಲೆ ಎಲ್ಲ ಚಿಕನಿಗೆ ನೀಟಾಗಿ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಇದಕ್ಕೇನು ಆಯಿಲ್ ಕೂಡ ಆ್ಯಡ್ ಮಾಡೋದಿಲ್ಲ. ಜಸ್ಟ್ ಸ್ಟವ್ ಆನ್ ಮಾಡಿದ ಮೇಲೆ ನಾನು ಡೈರೆಕ್ಟಾಗಿ ಏನು ಪಾತ್ರನ ಒಲೆ ಮೇಲೆ ಇಡ್ತೀನಿ, ಆವಾಗ ನಾನು ಆ್ಯಡ್ ಮಾಡ್ಕೋತೀನಿ. ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ದೀನಿ, ಯಾಕೆಂತಂದರೆ ಗ್ರೇವಿಗೆ ಚಪಾತಿ, ದೋಸೆ, ಅನ್ನ ಆಗಿರ್ಬೋದು ಸ್ವಲ್ಪ ಆಯಿಲ್ನೆಸ್ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ನಾನು ಹೇಳಿದಾಗೆ ಸ್ವಲ್ಪ ಆಯಿಲ್ನ ಜಾಸ್ತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಆಫ್ ಫ್ಲೇವರ್ಸ್. ಎಣ್ಣೆ ತೇಲ್ತಾ ಇದ್ದರೆ
ಚಿಕನ್ ಗ್ರೇವಿಲಿ ಅಥವಾ ಸಾಂಬಾರಲ್ಲಿ ತುಂಬಾ ಅದು ನೋಡಿದ ತಕ್ಷಣ ತಿನ್ಬೇಕನ್ಸುತ್ತೆ. ಆ್ಯಂಡ್ ತುಂಬ ಯಾವಾಗ ರೇರಾಗಿ ಇಷ್ಟು ನಾನು ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಬಿಟ್ಟರೆ ಯೂಶ್ವಲಾಗಿ ಇಷ್ಟೊಂದು ಎಣ್ಣೆ ಸೇವನೆ ಮಾಡೋದು ಒಳ್ಳೆಯದಲ್ಲ. ಆ್ಯಂಡ್ ಇದು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಗ್ರೇವಿ ಮಾಡ್ತಾಯಿದ್ದೆ, ಬಟ್ ಕಮ್ಮಿ ಆಯಿಲ್ ಹಾಕಿ ಮಾಡ್ತಾಯಿದ್ದೆ. ಬಟ್ ಮೊನ್ನೆ ರೀಸೆಂಟಾಗಿ ಸ್ವಲ್ಪ ಅನ್ನಿಸ್ತು ಸ್ವಲ್ಪ ಟೇಸ್ಟಿಯಾಗಿರಬೇಕು ಅಂತ ಅನ್ಕೋತಾ ಇರಬೇಕಾದ್ರೆ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆ್ಯಡ್ ಮಾಡೋಣ ಇದಕ್ಕೆ ಅಂದ್ಕೊಂಡು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕಿದ್ದೀನಿ ಇವತ್ತು. ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ರಿಯಲ್ ಇಟ್ ವಾಸ್ ಯಮ್. ಆ್ಯಂಡ್ ಎಲ್ಲರೂ ಮನೇಲಿ ಕೂಡ ಇಷ್ಟಪಟ್ಟರು. ಇದು ನನ್ನ ಓನ್ ರೆಸಿಪಿ. ನಾನು ಯಾವುದೇ ಕಡೆಯಿಂದ ನಾನು ಇದನ್ನ ಫಾಲೋ ಮಾಡಿಲ್ಲ, ಕಾಪಿ ಮಾಡಿಲ್ಲ. ಆ್ಯಂಡ್ ನೋಡಿ ಇದು ಎಣ್ಣೆ ಈ ಥರ ಬಿಟ್ಟಿದೆಲ್ಲ ಪೂರ್ತಿ ಸೈಡಿಗೆಲ್ಲ ಇಷ್ಟು ಬಿಟ್ಟಿದೆ ಅಂತಂದರೆ ಹಾಫ್ ಆಫ್ ದ ಚಿಕನ್ ಬೆಂದಿದೆ ಅಂತ ಅರ್ಥ. ಇವಾಗ ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಆದಷ್ಟು ನಾನು ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಸ್ಟಿಗೆ ಗಾರ್ನಿಷ್ ಹಾಕ್ತಿರಲ್ಲ ನೀವು ಕೊತ್ತಂಬರಿ ಸೊಪ್ಪನ್ನ, ಅದಕ್ಕಿಂತ ಮೇನ್ ಏನಂತಂದರೆ ಫಸ್ಟು ಬಿಫೋರ್ ಪುಟ್ಟಿಂಗ್ ಚಿಕನ್ ಇನ್ ಆಯಿಲ್ ಮೇಕ್ ಶ್ಯೂರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಯಿಲಲ್ಲಿ ಹಾಕಿ ಸ್ವಲ್ಪ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ಇದಾದಮೇಲೆ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ ಚಿಕನ್ನ ನೀಟಾಗಿ ಉಪ್ಪು ಖಾರ ಎಲ್ಲ ಮ್ಯಾರಿನೇಷನ್ದು, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಸೊಪ್ಪನ್ನ ಆದಷ್ಟು ಬೇಯಿಸ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಹಸಿದಿದ್ದರೆ ಅಷ್ಟು ಟೇಸ್ಟಾಗಿರೋದಿಲ್ಲ. ಇವಾಗ ಬಂದುಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ನೀಟಾಗಿ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಏನು ಅಂತಂದರೆ ಒಂದು 70% ಅಷ್ಟು ಚೆನ್ನಾಗಿ ಆಯಿಲಲ್ಲಿ ಬೆಂದಿರಬೇಕು. ಇಲ್ಲ ನಾನು ಮಸಾಲೆನೆಲ್ಲ ಹಾಕಿಬಿಟ್ಟು ಅದರಲ್ಲಿ ನೀಟಾಗಿ ಬೇಯಿಸ್ಕೊತೀನಿ ಅಂದರೆ ಇಟ್ ಡಸಂಟ್ ಕುಕ್ ವೆಲ್. ಸೊ ಹಾಗಾಗಿ ಬಿಫೋರ್ ಆ್ಯಡಿಂಗ್ ಎನಿ ಮಸಾಲ, ಗ್ರೈಂಡೆಡ್ ಮಸಾಲ, ಮೇಕ್ ಶ್ಯೂರ್ ದಟ್ ಚಿಕನ್ ಸ್ವಲ್ಪ ಅರ್ಧ ಬೆಂದಿದೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡ್ತಾ ಇದ್ದಿಲ್ಲ ಮಸಾಲೆನ ಮಿಕ್ಸ್ ಮಾಡ್ತಾ ಇರಬೇಕಾದ್ರೇ ಅದ್ರ ಕಲರ್ ಎಷ್ಟು ಚೆನ್ನಾಗಿ ರಿಚ್ನೆಸ್ ಆಗಿದೆ ಅಂತ ಅಂದ್ಕೊಂಡು. ಸೊ ಈ ಥರ ಬಂದಿದೆ ಅಂತಂದರೆ ಒಂದು 90% ಅಷ್ಟು ನಾವು ಕರೆಕ್ಟಾಗಿ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ಇದಕ್ಕೆ ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಅಂತಂದರೆ ನೀವು ಅಳತೆ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಯಾವುದೇ ವೇಸ್ಟ್ ಮಾಡಬಾರ್ದು ಮಸಾಲೆನ. ನಾನು ವೀಡಿಯೋಗೋಸ್ಕರ ಇಲ್ಲಿ ತೆಗ್ದಿಡ್ಬೋದಾಗಿತ್ತು, ಬಟ್ ನಾನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ. ಆ್ಯಸ್ ಯೂಶ್ವಲಾಗಿ ರಾ ವ್ಲಾಗ್ ಥರ ಬರಬೇಕಿದ್ದು. ಸೊ ಹಾಗಾಗಿ ನಾವು ಮನೆಯಲ್ಲೆಲ್ಲ ಹೇಗೆ ಮಾಡ್ತೀವಿ ಅದೇ ಥರ ತೋರಿಸ್ಬೇಕು. ವೀಡಿಯೋಗೋಸ್ಕರ ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇವಾಗ ನೀಟಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಸ್ಟಿರ್ ಮಾಡಿಕೊಂಡು ಒಂದು 20 to 25 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡೋಣ. ಇದನ್ನ ಲಿಡ್ನ ಕ್ಲೋಸ್ ಮಾಡಿ. ಸೊ ಇದಾದಮೇಲೆ ಇವಾಗ ನೋಡೋಣ ಬನ್ನಿ 25 ಮಿನಿಟ್ಸ್ ಆಗಿದೆ. ಇವಾಗ ಹೇಗಾಗಿದೆ ಅಂತ ಅಂದ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಸಖತ್ತಾಗಿದೆ ಅಲ್ವಾ. ಸೊ ಖಂಡಿತ ಈ ರೆಸಿಪಿನ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಮತ್ತು ಹೊಸ ನಾನ್ ವೆಜ್ ರೆಸಿಪಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನನ್ನ ಹಳೆ ವ್ಲಾಗ್ಸ್ನ ನೋಡಿ ಮತ್ತು ಡಿಫ್ರೆಂಟ್ ಯುನೀಕ್ ಆಗಿರೋವಂಥ ರೆಸಿಪೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಖಂಡಿತ ಇದನ್ನು ಒಮ್ಮೆ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇದನ್ನು ವೆಜ್ ಇರೋರು ಖಂಡಿತ ಸ್ಕಿಪ್ ಮಾಡ್ಬೋದು ಅಂತ ಹೇಳ್ತೀನಿ ವಿಡಿಯೋನ. ಆ್ಯಂಡ್ ಹೋಪ್ಫುಲಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.